ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಸೊ ಗೈಸ್, ಇವಾಗ ತಾನೇ ಎದ್ದೆ. ಇವಾಗ ಹೋಗಿ ಸ್ವಲ್ಪ ವೀಡಿಯೋ ನೆನ್ನೆದು ಎಡಿಟಿಂಗ್ ಮಾಡಬೇಕು. ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇರೋದು, ಬಿಕಾಸ್ ಏನು ಮಾಡೋಕ್ಕಾಗಿಲ್ಲಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಇರೋದು. ಇವಾಗ ಹೋಗಬೇಕು ಕೆಳಗಡೆ. ನಮ್ಮಮ್ಮ ಇನ್ನೂ ಆಂಧ್ರದಲ್ಲೇ ಅವ್ರೆ. ನೆನ್ನೆ ಫೋನ್ ಮಾಡಿ ಇದು ಕಾರೊಳಗಡೆನೆ ಬಾಳೆಹಣ್ಣು ಎಲ್ಲ ಇಕ್ಕಿದ್ದೀನಿ ಎತ್ಕೊ ಅಂತ ಹೇಳಿದ್ರು ನಿನ್ನೆನೆ. ನಾನು ಸ್ವಲ್ಪ ಕೆಲಸ ಆಯ್ತು, ಅದು ಮಾಡೋದಿಲ್ಲ, ಟೆನ್ಷನಲ್ಲಿ ಮರ್ತೇ ಹೋಗ್ಬಿಡಿ. ಹೋಗಿ ಎತ್ಕೊಂಬೇಕು ಬಾಳೆಹಣ್ಣು ಗಿಡನೆಲ್ಲ. ನೋಡೋಣ ಏನಾಗಿದೆ ಇಲ್ಲ. ಇಲ್ಲ ಅಂದರೆ ನಮ್ಮಮ್ಮ ಭೀ ಬೈತಾರೆ ಗೈಸ್, ಹೇಳ್ದೆ ಎತ್ತಿಲ್ಲ, ಒಂದು ಕೆಲಸನ ಇವಾಗ ಮಾಡಲ್ಲ ಅಂತ. ಫುಲ್ ತಾರೆಲ್ಲ ರುಚ್ಚದ್ಬಿಟ್ಟು ನೋಡಿ, ತಾರು ತೋರಿಸ್ತೀನಿ. ಫುಲ್ ನೆನ್ನೆ ಮಳೆ ಅಲ್ಲ, ಫುಲ್ ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಬರೋ ಥರ ಬಂದುಬಿಟ್ಟಿದ್ದೀವಿ ನೆನ್ನೆ. ಅಷ್ಟು ಬಿದ್ದೇನಿಲ್ಲ ಅಲ್ಲ, ಇದು ಕ್ಲೀನಾಗಿ ಬಿದ್ದಿಲ್ಲ. ಒಂದು ನಿಮಿಷ ರೀ ಗೈಸ್, ಪ್ಲೀಸ್ ಅಷ್ಟೇ. ಇವಾಗ ಸ್ವಲ್ಪ ನಾಷ್ಟ ಮಾಡ್ಕೊಬೇಕು ಫಸ್ಟು. ನಾನು ಮಾಡ್ಕೊಂಡು ಜಿಮ್ಗೆ ಹೋಗ್ಬೇಕು ಗೈಸ್. ಎಷ್ಟೊಂದು ದಿನ ಆಗಬೇಕು ಜಿಮ್ಗೆ ಹೋಗಿ, ಎಷ್ಟೊಂದು ದಿನ ಆಗಿಲ್ಲ. ಲೈಕ್ ಪ್ರಾಪರಾಗಿ ವರ್ಕೌಟ್ ಮಾಡಿ. ಅದು ನನ್ನ ಬೆರಳು ಡಿಸ್ಲೊಕೇಟ್ ಆಗಿರೋದ್ರಿಂದ ಮಾಡೋಕ್ಕಾಗಲ್ಲ. ಅದು ಟ್ರೈ ಮಾಡ್ತೀನಿ, ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದರೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕಾರ್ಡಿಯೋ ಮಾಡಿಬಿಡ್ತೀನಿ. ನೋಡೋಣ. ಇವಾಗ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಐತೆ, ಎಡಿಟ್ ಮಾಡಿ ಮುಂದೆ ಏನು ಕೆಲಸ ಇದೆ ಮಾಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬಾಯ್. ಗೈಸ್ ಫೈನಲಿ ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಗೈಸ್. ಇವತ್ತು ಆ್ಯಕ್ಚುಲಿ 12 o'clock ಜಿಮ್ಗೆ ಹೋಗ್ಬೇಕಾಗಿದೆ ಇದು. ಬಟ್ ಡ್ಯಾನಿಯಲ್ ಫೋನ್ ಮಾಡಿ ಜಿಮ್ಮಲ್ಲಿ ಇದೀನಿ ಬರ್ತೀಯಾ ಅಂತ. ಡ್ಯಾನಿಯಲ್ ಜೊತೆ ವರ್ಕೌಟ್ ಮಾಡಿ ತುಂಬ ದಿನ ಬೇರೆ ಆಗಿತ್ತಲ್ಲ, ಸರಿ ಅಂದ್ಬಿಟ್ಟು ಡ್ಯಾನಿಯಲ್ ಜೊತೆ ಹೋಗ್ತಾ ಇದ್ದೀನಿ ವರ್ಕೌಟ್ ಮಾಡೋಕ್ಕೆ. ಲೋಹಿತ್ ಅಂತಿದೆ ಜಾಯ್ನ್ ಆಗ್ಬೋದು ಮೋಸ್ಟ್ಲಿ, ಬರ್ತೀನಿ ಅಂದ, ಕೆಲಸ ಇದೆ ಅಂತ. ಅವ್ನು ಬಂದಾದ್ಮೇಲೆ ನೋಡೋಣ. ಅದೇ 10 o'clock ಹೋಗ್ತಾ ಇದ್ದೀನಿ ಜಿಮ್ಗೆ ಅಷ್ಟೇ ಗೈಸ್. ಇನ್ನೇನು ಜಿಮ್ ಹತ್ರ ಹೋಗಿ ವ್ಲಾಗ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಗೈಸ್. ಡ್ಯಾನಿಯಲ್ ಹಾಯ್ ಬ್ರೋ. ಯಾಕೆ ಈ ಜಿಮ್ಮಿಗೆ ಬಂದೆ? ಇವತ್ತು ವರ್ಕ್ ಫ್ರಮ್ ಹೋಮ್ ಅದಕ್ಕೆ. ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಈಸ್ಕೊಳ್ರ. ಯು ನೋ ವಾಟ್ ಹ್ಯಾಪೆಂಡ್? ವಿ ವಾನ್ ದ ಮ್ಯಾಚ್ ಗೈಸ್. ಡ್ಯಾನಿಯಲ್ ಶಾಕು. ಅದು ಸ್ಕೋರ್ ಕೇಳಿದ್ರೆ ಇನ್ನೂ ಬೇಜಾರಾಗಿ ಹೋಗ್ತೀಯಾ? ಎಷ್ಟಿರ್ಬೋದು? 270. ಎಷ್ಟು ಓವರಲ್ಲಿ ಹೊಡೆದಿರ್ತೀವಿ? 33 ಓವರ್ಸ್. ನಾನು ಅಲ್ಲ, ಫಸ್ಟು ಕೌಶಿಕು 100, ನೆಕ್ಸ್ಟ್ ನವೀನ್ 64, ನಾನು ಇನ್ನೊಬ್ಬ ಕೌಶಿಕು 84 ರನ್ಸ್ ಪಾರ್ಟ್ನರ್ಶಿಪ್ ಓಪನಿಂಗ್. ಯು ನೋ ವಾಟ್, 10 overs 84 runs. ಯಾವ ಟೀಮ್ ಅದು? ಒಳ್ಳೆ ಟೀಮೇ, ಬಾಯ್ ಮುಚ್ಚೋ. ನೆಕ್ಸ್ಟ್ ಮ್ಯಾಚ್ ಬರ್ತೀನಿ ನಾನು, ನೋಡ್ತೀನಿ. ಯಾವಾಗ ನೆಕ್ಸ್ಟ್ ಮ್ಯಾಚ್? ಇಲ್ಲಿ ನೋಡಿ, ಇಲ್ಲಿ ನನ್ನ ಕೈ ಡಿಸ್ಲೊಕೇಟು. ಹಿಂಗೆ ಬಾಲ್ ಕ್ಯಾಚ್ ಹಿಡಿದು ಕ್ಯಾಚ್ ಹಿಡಿದೆ. ಇನ್ನೂ ಊದ್ ಬಿಡಿತ್ತು ಇದು. ಇಲ್ಲ, ಹಾಸ್ಪಿಟ್ಲಿಗೆ ಹೋಗಿಲ್ಲ. ಇದೆಲ್ಲ ಫುಲ್ಲು ಬೋನ್ ಹಿಂಗೆ ಆಗೋಗಿತ್ತು. ಹಿಂಗಂದು ನಟ್ ಅಂತು ಫುಲ್ ಬೋನ್ ಎಲ್ಲ ಹಿಂಗೆ ಫಿಂಗರ್ ಎಲ್ಲ ಕ್ರಾಸ್ ಆಗೋಗಿತ್ತು. ಹಂಗೆ ಅಷ್ಟು ಕಷ್ಟ ಕ್ಯಾಚ್, ಈಸಿ ಕ್ಯಾಚ್ ಇದು ಡೀಪಲ್ಲಿದ್ದೆ. ಯಾ ಬಂದೇರ. ಗೈಸ್, ಗುಡ್ ಆಫ್ಟರ್ನೂನ್ ಗೈಸ್. ಮಕ್ಕ ನೋಡಿ ಹೇಳ್ಬೋದು ಆ ಲೆವೆಲ್ ಟಯರ್ಡ್ ಆಗಿದ್ದೀನಿ ಅಂತ ಗೈಸ್. ಅವ್ನು ಡ್ಯಾನಿಯಲ್ ಮನುಷ್ಯನೇ ಅಲ್ಲ ಗೈಸ್. ಒಂದು ಮಸಲಲ್ಲಿ 5 ವೇರಿಯೇಷನ್ನು, ಮತ್ತೆ ಟ್ರೈಸಿಪ್ಸ್ 3 ವೇರಿಯೇಷನ್ನು, ಆ್ಯಪ್ಸು, ಕಾರ್ಡಿಯೋ ಸತ್ತೋಗೋ ಥರ ಆಗ್ಬಿಡೆ, ಸುಸ್ತಾಗೋಗ್ಬಿಟ್ಟಿದೆ. ಯಾವ ಲೆವೆಲ್ಗೆ ಅಂದರೆ ಆಗ್ತಲ್ಲ. ನಮ್ಮಮ್ಮನೂ ಇಲ್ಲ, ಅದಕ್ಕೆ ಊಟ ಹತ್ಕೊಂಡೋಗಿ ಏನಾದರೂ ಇಸ್ಕೊಂಡು, ಅನ್ನ ಸಾಂಬಾರು ಏನಾದ್ರು ಇಸ್ಕೊಬೇಕು, ಲೈಕ್ ಮೀಲ್ಸ್ ಇಸ್ಕೊಂಡು ಊಟ ತಿಂದು ಆಮೇಲೆ ಏನು ಕೆಲಸ ಇದೆ ನೋಡೋಣ. ಈಗ ತುಂಬಾ ಟೈರ್ಡ್ ಆಗೋಗೈತಿ ಇವತ್ತಂತೂ. ಲೋಹಿತೆ ಬೆಸ್ಟ್ ಅನ್ಸ್ಬಿಡೋದು ಗೈಸ್ ಒಂದೊಂದು ಸತಿ. ಇನ್ನೊಂದು ಇಂಟರ್ವ್ಯೂ ಅವ್ರು ಬೇರೆ ಕಾಲ್ ಮಾಡ್ತೀನಿ ಅಂತ ಹೇಳೋರೆ, ಮಾಡ್ತಾಯಿಲ್ಲ. ಫೋನ್ ಮಾಡ್ತಾರೆ, 10 ನಿಮಿಷಕ್ಕೆ ಶೆಡ್ಯೂಲ್ ಮಾಡ್ತೀನಿ ಅಂತಾರೆ. ಇವಾಗ ಬೇಡ ಅಂತ ಹೇಳ್ತೀನಿ. ಸರಿ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಶೆಡ್ಯೂಲ್ ಅಂತಾರೆ, ಅಪ್ಡೇಟೇ ಮಾಡ್ತಾಯಿಲ್ಲ ಗೈಸ್.
ಹಳೆ ಕೆಟ್ಟೋಗ್ಬಿಟ್ಟೈತೆ ಲೈಫೇ ಒಂಥರ. ನನಗೆ ಅದಕ್ಕೆ ಇಂಟರ್ವ್ಯೂ ಎಲ್ಲ ನಂಗೆ ಇಷ್ಟ ಇಲ್ಲ ಕೆಲಸ. ಬಿಸ್ನೆಸ್ ಮಾಡ್ತೀನಿ ನಮ್ಮಮ್ಮ ಬೇಡ ಅಂತ. ನೋಡೋಣ ಏನಾಗುತ್ತೋ ಆಗಲಿ. ಇವಾಗ ಸದ್ಯಕ್ಕೆ ಹೋಗಿ ಏನಾದರೂ ಮೀಲ್ಸ್ ಇಸ್ಕೊಂಡು ತಿಂದು ಮನೇಲಿ ಆಮೇಲೆ ಮುಂದಕ್ಕೆ ನೋಡೋಣ ಏನು ಮಾಡೋದು. ಗೈಸ್ ಗುಡ್ ಈವ್ನಿಂಗ್ ಗೈಸ್. ಇಷ್ಟೊತ್ತು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇವಾಗ ನಮ್ಮಮ್ಮ ಫೋನ್ ಬಂತು, ಬಂದಿದ್ದೀನಿ ಅಂತ. ನಮ್ಮ ಅಕ್ಕ ಮನೆ ಹತ್ರ ಬಂದಿದ್ದಾರಂತೆ, ಅಲ್ಲ ಬರ್ತಾವ್ರಂತೆ. ನಾವು ಪಿಕ್ ಮಾಡ್ಕೊಂಬರ್ಬೇಕು ಬೆಟ್ರಳ್ಳಿಲಿ. ನಾನು ಆಂಧ್ರದಲ್ಲಿದ್ರಲ್ವಾ, ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ವಿ ನಮ್ಮಮ್ಮನ. ಈ ಸಾಂಗ್ ಕೇಳೋಕ್ಕೆ ಭಯ ಆಗುತ್ತೆ ಗೈಸ್. ಬ್ಲಾಗ್ ಮಾಡ್ಬೇಕಾದ್ರೆ ಕಾಪಿ ರೈಟ್ಸ್ ಹಾಕ್ಬಿಡ್ತಾರೆ. ನೋಡಿ ನನ್ನ ಮಗ ಬಂದು ನನ್ನ ಜೊತೆ ಪಿಕ್ ಮಾಡೋಕ್ಕೆ ಭಾರಿ ದುರಂಕರ ಆಗ್ಬಿಟ್ಟೈತೆ ಗೈಸ್. ಈ ನಡುವೆ ಒಂದು ಯಾವ್ದೋ ಹುಡುಗಿ ಸಿಕ್ಬಿಟ್ಟಂಗ ಅವಳೆ, ಸಿಕ್ಬಿಡುತ್ತೆ. ಫುಲ್ ಚೇಂಜ್ ಆಗ್ಬಿಟ್ಟವನೆ. ಒಬ್ಬೊಬ್ನೇ ತಿನ್ನಕ್ ಹೋಗೋದು, ಒಬ್ಬೊಬ್ನೇ ತಿನ್ನೋದು, ಎಲ್ಲಿದ್ಯೋ ಅಂದ್ರೆ ಸುಳ್ಳುಗಳು ಹೇಳೋದು, 3,000 ರೂಪಾಯಿ ಕಡೆ 30 ರೂಪಾಯಿ ಇದೆ ಅನ್ನೋದು. ಇವನ್ನ ಇನ್ಮೇಲೆ 30 ರೂಪಾಯಿ ಅಂತ ಕಮೆಂಟ್ ಆಗಿದೆ ನನಗೆ. ಇನ್ಮೇಲೆ ಒಂದು ಹೆಸರು 30 ರೂಪಾಯಿದು. ಬೇರೆ ಥರ ತಿಳ್ಕೊಂಬಿಟ್ರಿ. 30 ರೂಪಾಯಿ ಅಂದರೆ ಇದು ಬೇರೆ ಥರ 30 ರೂಪಾಯಿ. ನನ್ನ ಮಗ ನವೀನಿಗೆ ತಾತಾಟಿಗೆ ಹೋಗೋಣ ಅಂತ ಯಾವಾಗೋ ಹೇಳಿದ್ದು. ಸ್ನಾನ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ ಅಂದ. ಆಟೋ ಐತೆ, ಸ್ನಾನ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ ಅಂದ. ಇನ್ನೂ ಸ್ನಾನ ಮಾಡಿ ಇಷ್ಟೊತ್ತು ಬೇಕು, ಆಲ್ಮೋಸ್ಟ್ 1.5 hour ಆಗೈತೆ. ಅದಕ್ಕೆ ಫಸ್ಟ್ ಹೋಗಿ ನಮ್ಮ ಅಮ್ಮನ ಕರ್ಕೊಂಬಂದ್ಬಿಡೋಣ, ಆಮೇಲೆ ನೋಡೋಣ ಏನು ಮಾಡೋದು ಅಂತ. ಅದೇ ಕೀಪ್ ವಾಚಿಂಗ್. ಹಲೋ. ಹಾಂ, ಅಕ್ಕ ಮನೇಲಿದ್ದೀನಿ. ನಾನೇನು ಮಾಡಲಿ? ಯಾವ ಹುಡುಗನೋ ನೀನು? ಬರ್ತೀಯಾ ಇಲ್ಲ? ನಮ್ ಬಸ್ ಹತ್ಕೊಂಬರ್ಲ? ಬಸ್ ಹತ್ಕೊಂಬರ್ಲ? ಏನು ಮಾಡ್ತೀಯಾ? ಏನ್ ಮಾಡ್ಲಿ? ಏನು ಮಾಡ್ತೀಯ? ಯೋಚನೆ ಮಾಡು. ಹೇಳು. ರಿಕ್ವೆಸ್ಟ್ ಮಾಡ್ಬೇಕು ನನಗೆ, ಆವಾಜ್ಗಳೆಲ್ಲ ಬಿಡಬಾರ್ದು. ಏನ್ ಮಾಡು ಅಂದ್ರೆ ಮುಚ್ಕೊಂಡ್ ಬರ್ತಾ ಇರ್ತಿ ಅಷ್ಟೇ. ಇದೇ ರಿಕ್ವೆಸ್ಟ್ ನನ್ನ ಹತ್ರ ಇರೋದು. ತಾಯಿ ವ್ಲಾಗಲ್ಲಿ ಇದೆಯಮ್ಮ ತಾಯಿ. ಹೇಳ್ಬೇಕು ಫಸ್ಟ್. ಸರಿ, ಮತ್ತೆ ಎಡಿಟ್ ಮಾಡ್ತೀನಿ. ರಿಕ್ವೆಸ್ಟ್ ಮಾಡು, ಫುಲ್ ರಿಕ್ವೆಸ್ಟ್ ಮಾಡು ಪ್ಲೀಸ್. ಅಪ್ಪ ಬಾರಪ್ಪ ಪ್ಲೀಸ್. ನನ್ಗೆ ಅದೆಲ್ಲ ಬರಲ್ಲ ರಿಕ್ವೆಸ್ಟ್ಗಳೆಲ್ಲ. ಹಾ, ಬಂದ್ ಕರ್ಕೊಂಡು. ಎಲ್ಲಾರು ನನ್ಗೆ ಇಷ್ಟ ಆಟಿಟ್ಯೂಡ್ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ನಿನ್ನಿಂದ. ನನ್ನ ಆಟಿಟ್ಯೂಡ್ ಇದೆ ಅಂತ ಹೇಳು, ಪರವಾಗಿಲ್ಲ. ಇಡಫಾನ ಬರ್ತಾ ಇದ್ದೀನಿ, ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಆಯ್ತು ಬರ್ತಾಯ್ತು. ತಿನ್ನಕ್ಕೆ ಏನ್ ಇಸ್ಕೊಡ್ತೀಯಾ? ಇನ್ನು ಬಾರೋ ಫಸ್ಟ್ ಲೇ. ಅಮ್ಮ ನಿಮ್ ಮಗ್ಳಿಗೆ ಏನಾದ್ರು ಮಾಡಕ್ ಹೇಳು ತಿನ್ನಕ್ಕೆ. ಪಾಪ ಅವಳೇ ಉಸ್ರಪ್ಪ ಸ್ವಾಮಿ, ಬಿಟ್ರೆ ಸಾಕು. ನಾನು ನೀರ್ಕೊಂಡು ಮಲ್ಕೊಂಡ್ಬಿಡೋಣ ಕಾಲು ಅಂತ. ಬಿಡು, ಮರ್ಯಾದಿನೇ ಇಲ್ಲ. ಬಿಡು, ಇಡು ಫೋನ್. ಪಿಕ್ ಮಾಡಕ್ ನಾನ್ ಬೇಕು, ಒಂದ್ ಬಜ್ಜಿ ಮಾಡಕ್ ಆಗಲ್ಲ ಅಕ್ಕನ ಕೈಯಲ್ಲಿ. ಇಡು ಫೋನ್. ಗೈಸ್, ಕೊನೆಗೂ ನಮ್ಮಮ್ಮ ನಮ್ಮ ಅಕ್ಕ ಮನೆಗೆ ಬಂದಿದೀವಿ. ಕರ್ಕೊಂಡೋಗ್ಬೇಕು ನಮ್ಮಮ್ಮನ. ನಮ್ಮ ಅಕ್ಕ ಗಂಚಲ್ಲಿ ನೋಡಿ ಗೈಸ್, ನಮ್ಮಮ್ಮನ ಕರ್ಕೊಂಡ್ಬಂದು ಮನೆ ಹತ್ರ ಬಿಡು ಅಂದ್ರೆ ಆಗಲ್ಲ ಅಂತಾರೆ. ನಾವು ಮಾತ್ರ ಅದೆಷ್ಟೇ ರಾತ್ರಿ ಆಗಿರ್ಲಿ ನಮ್ಮ ಅಕ್ಕನ ಅವ್ರ ಮನೆ ತನಕ ಬಿಟ್ಟು ನಮ್ಮ ಅಕ್ಕ ಮನೆ 3rd floor ಅಲ್ಲಿ ಇರೋದು. ಬಾಕ್ಲು ತೆಗೆದು ಒಳಗಡೆ ಹೋಗೋವರೆಗೂ ವೆಯ್ಟ್ ಮಾಡ್ಬೇಕು. ಇನ್ನೊಂದು ಫ್ಲೋರ್ ಹತ್ಕೊಂಡು ಹೋಗ್ಬೋದು, ಬೇಡ ಲಿಫ್ಟಲ್ಲೇ ಹೋಗೋಣ. ಸೆಕೆಂಡ್ ಥರ್ಡ್ ಗೊತ್ತಿದ್ ನಿನ್ನ ಮಗ? ಸೆಕೆಂಡ್ ಹೊತ್ತಿದೆ, ಡೈರೆಕ್ಟ್ ಥರ್ಡ್ ವರ್ಕ್ ಆಗ್ತಾ ಇಲ್ಲ ಇದು. ಹೌದಾ? ನಂಗೇನು ಅಷ್ಟು ಬುದ್ಧಿ ಇಲ್ವಾ ಪೆಂಗ? ಇಳಿಬೇಕಾದ್ರೆ ಮಾತ್ರ ಇಳಿಯುತ್ತೋ, ಹತ್ಬೇಕಾದ್ರೆ ಸೆಕೆಂಡ್ ಹೊತ್ತಿ ಆಮೇಲೆ ಥರ್ಡ್ ಹತ್ಬೇಕು. ಇಲ್ಲ ಕವರಿಂಗ್ ಮಾಡ್ದ? ಇಲ್ಲ ಇಲ್ಲ, ಮರ್ತೋಗ್ಬಿಟ್ಟ. ನಿಜ. ಬಾ ಕೆಳಗಡೆ ಹೋಗೋಣ, ಒಂದ್ಸರಿ ಟ್ರೈ ಮಾಡೋಣ. ಬಾ ಬರ್ತಾನೆ. ಏನು ಗೈಸ್ ನಂಬೋದೇ ಇಲ್ಲ ಅಂತಾನೆ. ದುರಾಂಕರ ನನ್ಗೂ ಎಷ್ಟು ದುರಾಂಕರ ನೋಡಿ ಅವನಿಗೆ. ಯಾರ್ಯಾರು ಅವರೇ ಗೈಸ್. ಬ್ಲಾಗ್ ಆಮೇಲೆ ಮಾಡ್ತೀನಿ ಗೈಸ್. ಸೊ ಗುಡ್ ಈವ್ನಿಂಗ್ ಗೈಸ್. ಆಗ್ತಾನೆ ನಮ್ಮ ಅಮ್ಮನ ಕರ್ಕೊಂಬಂದೆ ನಮ್ಮ ಅಕ್ಕ ಮನೆಯಿಂದ. ಇವಾಗ ಹೊಟ್ಟೆ ಹೆಂಗೆ ಹಸಿತೈತೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಹೊಟ್ಟೆ ಹಸಿತೈತೆ. ಸೊ ಹೋಗಿ ಫಸ್ಟು ಊಟ ತಿನ್ಬೇಕು ಇವಾಗ. ಆಚೆ ಎಲ್ಲ ತಿನ್ನೋಣ ಅಂದರೂ ತಿನ್ನಂಗಿಲ್ಲ, ಬಿಕಾಸ್ ನಾವು ಡಯಟಲ್ಲಿದ್ದೀನಿ. ಅದಕ್ಕೆ ಇವಾಗ ಮನೆಗೆ ಬಂದಿದ್ದ ತಕ್ಷಣ ಏನಾದ್ರು ಮಾಡ್ಕೊಂಡು ತಿಂದು ಬಿಗ್ ಬಾಸ್ ನೋಡಿ ಮಲ್ಕೊಂಬಿಡ್ಬೇಕು ಗೈಸ್. ಇಂಟರ್ವ್ಯೂದೆಲ್ಲ ಕೇಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾಗ ಸ್ವಲ್ಪ ಏನೋ ಪ್ರಾಸೆಸ್ ನಡೀತೈತೆ, ನೋಡೋಣ ಅಷ್ಟೇ ಗೈಸ್. ಇವತ್ತು ವೀಡಿಯೋ ಎಂಡ್ ಮಾಡ್ತೀನಿ. ವೀಡಿಯೋ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೊ ದಟ್ ಬೇರೆಯವ್ರು ಕೂಡ ವೀಡಿಯೋನ ನೋಡ್ಬೋದು. ಆಮೇಲೆ ನಮ್ಮ ಚಾನಲ್ ಕೂಡ ಬೇಗ ಗ್ರೋತ್ ಆಗುತ್ತೆ. ನೋಡಿ ನಮ್ಮ ಮಿನಿ ಬಂದಳು, ನಮ್ಮ ಮಿನಿ ತೋರಿಸ್ತೀನಿ ರೀ. ಮಿನಿ ನೋಡಿ, ಮಿನಿ ಇಲ್ಲಿ ಅಯ್ಯನು ಇಲ್ಲಿ ಇಲ್ಲಿ ನೋಡಿ ಮಿನಿ ಹಿಂಗೆ ಇದು ನೋಡಿ ಗೈಸ್. ಇದು ನಮ್ಮ ಕಾಂಪೌಂಡ್ಗೆ ಡಾನ್. ಇದು ಯಾರ ಮನೆಗಂದ್ರೆ ಅವ್ರ ಮನೆಗೆ ನುಗ್ತಾ ಇರುತ್ತೆ.
ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಮ್ಯಾಕ್ಸಿಮಮ್ ಶೇರ್ ಮಾಡಿ ಗೈಸ್, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಜಾಸ್ತಿ ವ್ಯೂಸ್ ಕಮ್ಮಿ ಆಗ್ತಾಯಿದೆ ನಡುವೆ, ಡೈಲಿ ವ್ಲಾಗ್ ಆಗ್ತಾ ಇರೋದಕ್ಕೇನೋ ಅಂತ ನೋಡೋಣ ಅಷ್ಟೇ. ಬಾಯ್ ಗೈಸ್, ಗುಡ್ ನೈಟ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.